ಹಾಲಕನಹಳ್ಳಿ ಪೋಸ್ಟ್ ಆಫೀಸ್ನಲ್ಲಿ 1 ಕೋಟಿ ಮೇಲ್ಪಟ್ಟ ಭಾರಿ ಅವ್ಯವಹಾರ. ಅಧಿಕಾರಿ ರಮ್ಯಾ ವಿರುದ್ಧ ಸಾರ್ವಜನಿಕರ ಗಂಭೀರ ಆರೋಪ. ಗೌರಿಬಿದನೂರು ತಾಲೂಕಿನ ಹಾಲಕನಹಳ್ಳಿ ಗ್ರಾಮದಲ್ಲಿರುವ ಪೋಸ್ಟ್ ಆಫೀಸ್ನಲ್ಲಿ ಭಾರಿ ಆರ್ಥಿಕ ಅವ್ಯವಹಾರ ನಡೆದಿರುವ ಆರೋಪ ಕೇಳಿಬಂದಿದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಪೋಸ್ಟ್ ಆಫೀಸ್ ಅಧಿಕಾರಿಯಾದ ರಮ್ಯಾ ಅವರು ಸಾರ್ವಜನಿಕರ ಉಳಿತಾಯ ಹಣವನ್ನು ದುರುಪಯೋಗಪಡಿಸಿಕೊಂಡು 1 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಗುಳು ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಪೋಸ್ಟ್ ಆಫೀಸ್ನ ವಿವಿಧ ಉಳಿತಾಯ ಹಾಗೂ ಸರ್ಕಾರಿ ಯೋಜನೆಗಳ ಅಡಿಯಲ್ಲಿ ಹಣ ಜಮಾ ಮಾಡಿದ್ದ 200ಕ್ಕೂ ಹೆಚ್ಚು ಖಾತೆದಾರರ ಖಾತೆಗಳಿಂದ ಹಣ ಕಾಣೆಯಾಗಿದೆ. ಸಾರ್ವಜನಿಕರಿಂದ ನಗದು ರೂಪದಲ್ಲಿ ಹಣ ಸ್ವೀಕರಿಸಿ ಆ ಹಣವನ್ನು ಖಾತೆಗಳಿಗೆ ಜಮಾ ಮಾಡದೆ ಸ್ವಂತ ಬಳಕೆಗೆ ತೆಗೆದುಕೊಂಡಿದ್ದಾರೆ ಅಂತ ಪೀಡಿತರು ಆರೋಪಿಸಿದ್ದಾರೆ. ಖಾತೆಗಳಲ್ಲಿ ಹಣ ಇಲ್ಲದೆ ಇರೋದು ಗೊತ್ತಾದ ನಂತರ ಗ್ರಾಹಕರು ಪೋಸ್ಟ್ ಆಫೀಸ್ಗೆ ತೆರಳಿ ವಿಚಾರಣೆ ನಡೆಸಿದ್ರು. ಸಮರ್ಪಕ ಉತ್ತರ ಸಿಗದ ಹಿನ್ನೆಲೆ ಆಕ್ರೋಶಗೊಂಡ ಸಾರ್ವಜನಿಕರು ಪೋಸ್ಟ್ ಆಫೀಸ್ಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ಕೆಲಕಾಲ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ತಮ್ಮ ಜೀವನ ಪೂರ್ತಿ ಉಳಿಸಿದ ಹಣ ಕಳೆದುಕೊಂಡಿರುವ ಖಾತೆದಾರರು ಮಾನಸಿಕವಾಗಿ ಕುಗ್ಗು ಹೋಗಿದ್ದು, ಕೂಡಲೇ ತನಿಖೆ ನಡೆಸಿ ಹಣವನ್ನು ವಾಪಸ್ ಕೊಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸರ್ಕಾರದ ಗಮನ ಸೆಳೆದಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಅಂಚೆ ಇಲಾಖೆ ಮೇಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಸಾಧ್ಯತೆ ಇದ್ದು, ಅಧಿಕಾರಿ ರಮ್ಯಾ ವಿರುದ್ಧ ಶಿಸ್ತು ಕ್ರಮ ಹಾಗೂ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಪೋಸ್ಟ್ ಆಫೀಸಲ್ಲಿ ದುಡ್ಡು ಕಟ್ಸ್ಕೊಂಡು ಸುಮ್ಮನೆ ಬಿಲ್ಗಳು ಕೊಟ್ಟು ಅಲ್ಲಿ ಅಮೌಂಟ್ ಅಕೌಂಟಲ್ಲಿ ಹಾಕಿಲ್ಲ. ಎಲ್ಲ ಪೋಸ್ಟ್ ಆಫೀಸ್ ರಮ್ಯಾ ಅವರೇ ಇದು ಮಾಡೋರೆ, ಅದಕ್ಕೆ ನ್ಯಾಯ ಕೊಡಿಸ್ಬೇಕಾಗಿ. ಎಷ್ಟು ಅಮೌಂಟ್ ಫ್ರಾಡ್ ಆಗಿದೆ ಸರ್? ಹತ್ರ 1 ಕೋಟಿವರೆಗೂ ಫ್ರಾಡ್ ಆಗಿದೆ. 1 ಕೋಟಿ ರೂಪಾಯಿವರೆಗೂ ಫ್ರಾಡ್ ಆಗಿದೆ. ಏನಿಲ್ಲ, ಅಕೌಂಟ್ ದುಡ್ಡು ತಂದು ಕೊಟ್ಟವ್ರೆ. ಹುಡುಗಿ ಮೇಲೆ ನಂಬಿಕೆ ಇತ್ತು, ಜನ ಆಯ್ತು ಕಟ್ತಾರೆ ಅಂತ ಕೊಟ್ಬಿಟ್ಟು ಹೋಗ್ತಾವ್ರೆ. ಆ ಹುಡುಗಿ ಏನ್ ಬೇಕೋ ಅದ್ ಮಾಡ್ಕೊಂಡೆ. ಪೋಸ್ಟ್ ಆಫೀಸ್ ಅವ್ರ ಅಕೌಂಟ್ಗಳಲ್ಲಿ ಹಾಕು ಅಂತ ಕೊಟ್ಟಿರ್ತಾರೆ. ಆ ಹುಡುಗಿ ಹಾಕಿದೀನಿ ಅಂತ ಬಿಲ್ ಕೊಟ್ಟವ್ರೆ, ಆದ್ರೆ ಅಕೌಂಟ್ ಅಲ್ಲಿ ಅಮೌಂಟ್ ಇಲ್ಲ. ನರೇಶ್ ರೆಡ್ಡಿ ಅಂತ. ಈಗ ನಮಗ್ ಗೊತ್ತಿಲ್ಲ. ಅದೇ ರಸೀದಿ ಅವ್ರಿಗೆ ಕೊಟ್ಟೈತೆ, ಅಲ್ಲಿ ಹೋಗಿ ಹಾಕಿಲ್ಲ ಅಮೌಂಟ್. ಇಲ್ಲಿ ಸುಮ್ನೆ ಇವಾಗ ಏನ್ ಗೊತ್ತಾ, ಇನ್ನ ಇಷ್ಟ ಆನ್ಲೈನ್ ಬಂದಿದ್ರು ಇದು ಇಲ್ಲಿ ಬಂದಿಲ್ಲ. ಇನ್ನ ಅದು ಇಲ್ಲಿಗೇನು ಬಂದಿಲ್ಲ ಆನ್ಲೈನು. ಸುಮ್ನೆ ಕೈ ಮಾಡೋದ್ರಿಂದ ಹೋಗ್ತಾ ಇದೆ. ಅಲ್ಲಿ ಅಮೌಂಟ್ ಹಾಕಿಲ್ಲ ಅವರು ಅಕೌಂಟ್. ಒಂದು 150 ಜನ, 150-200 ಜನ ಆಗಿದೆ. ಒಂದು 10 ದಿವಸದಿಂದ ಅವರು ಇಲ್ಲ ನಾನು ತಿನ್ನಿಲ್ಲ, ಎಲ್ಲ ಲೆಕ್ಕಾಚಾರ ಮಾಡ್ತೀನಿ ಅಂತ ಹೇಳ್ತಾವ್ರೆ. ಅದು ಕ್ಲಾರಿಟಿ ಇಲ್ಲ. ಅಮೌಂಟ್ ಹೋಗಿರೋರು ಕಾಯ್ಕೊಂಡಿರೋಕ್ಕಾಗಲ್ಲ. ಇದು ಒಂಥರ ಕ್ಲಿಯರ್ ಮಾಡಿದ್ರೆ ಒಳ್ಳೆಯದು. ಕುಮಾರ್ ಅಂತ, ನಮ್ದು ಅಳಗನಹಳ್ಳಿ. ನಾನು ಬಂದು ಇಲ್ಲಿ ಪೋಸ್ಟ್ ಆಫೀಸ್ ಹತ್ರ ರಮ್ಯಾ ಅನ್ನೋ ಹುಡುಗಿ ಇಲ್ಲಿ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದೆ. ನಾನು 19ನೇ ತಾರೀಕು 8ನೇ ತಿಂಗಳು 25ನೇ ತಾರೀಕು 5 ಲಕ್ಷ ಅಮೌಂಟ್ ಕಟ್ಟಿದ್ದೆ ಇಲ್ಲಿ. ಬಟ್ ಒಂದು 14ನೇ ತಾರೀಕು 10ನೇ ತಿಂಗಳು ಅಂದರೆ 2 ತಿಂಗಳಾದ್ಮೇಲೆ ನಾನು ಒಂದು 5,000 ರೂಪಾಯಿ ಬಡ್ಡಿ ಅಂತ ತಗೊಂಡೆ. ಮಿಕ್ಕಿದ್ದು ನನ್ನ ಅಮೌಂಟು 5,01,066 ರೂಪಾಯಿ ಅಕೌಂಟಲ್ಲಿ ಬರ್ದಿದೆ, ಸೀಲ್ ಹಾಕಿದೆ, ಸೈನ್ ಹಾಕಿದೆ. ಇದರಲ್ಲಿ ಈಗ ಚೆಕ್ ಮಾಡಿಸಿದ್ರೆ ಬರೀ 500 ರೂಪಾಯಿ ಇದೆ. ಬಟ್ ನಾನು ಫೋನ್ ಮಾಡಿ ಅವ್ರಿಗೆ ಕೇಳಿದಾಗ, ಅಲ್ಲ ಇದು ಸ್ಕ್ಯಾಮ್ ಆಗಿದೆ, ನಾನೆಲ್ಲ ನಿಮ್ಮ ದುಡ್ಡು ಕಟ್ಕೊಡ್ತೀನಿ, 5 ಲಕ್ಷ ರೂಪಾಯಿ ನಿಮ್ದು ರಿಟರ್ನ್ ಕೊಡ್ತೀನಿ ಅಂತ ಫೋನ್ ನನ್ನ ಕಾಲಲ್ಲಿ ರೆಕಾರ್ಡಿಂಗ್ ಇದೆ. ಇದು ನನಗೆ ನ್ಯಾಯ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡು 5 ಲಕ್ಷ ನನ್ನ ಅಕೌಂಟಲ್ಲಿ ಇದೆ, ಬರ್ದಿದೆ. ಬಟ್ ಅಲ್ಲಿ ಚೆಕ್ ಮಾಡಿಸಿದ್ರೆ ಬರೀ 500 ರೂಪಾಯಿ ಇದೆ. ಇಲ್ಲ, ಗೊತ್ತಿರ್ಲಿಲ್ಲ. ಸ್ಲಿಪ್ ಇಲ್ಲ, ಬುಕ್ ಇದೆ. ಬುಕ್ಕಲ್ಲಿ ಬರ್ಕೊಟ್ಟಿರೋದಿದೆ, ಅವ್ರಿಗೆ ಸೀಲ್ ಹಾಕಿರೋದಿದೆ. ಬಟ್ ಆ ಬುಕ್ ಕೂಡ ಅವ್ರಿಗೆ ಮನೆ ಇಸ್ಕೊಂಡು ಹೋಗಿದೆ ಎಲ್ಲಾರ ಹತ್ರ. ಫ್ರಾಡ್ ಮಾರವ್ರೆ. ಈಗ ಆಡಿಟ್ ಬರ್ತಾರಲ್ಲ ಇವರು, ಅಂಚೆ ಮೇಲ್ವಿಚಾರಕರು, ಅವರು ಎಲ್ಲಾ ಆಡಿಟ್ ಮಾಡ್ಬೇಕಾಗಿತ್ತು ಬುಕ್ಗಳೆಲ್ಲಾನು. ಅವರು ಒಂದು 10-15 ಮಾಡ್ಬಿಡೋದು. ಈ ನಮ್ಮ ಫೇವರ್ ಆಗಿರೋ ಯಾವ ಇದಾವೋ ಕರೆಕ್ಟ್ ಆಗಿರೋ ಅವನ್ ಕೊಡೋದು. ಅವ್ರು ಅವನ್ ನೋಡ್ಬಿಟ್ಟು ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೊರಟೋದು. ಅವ್ರು ಕರೆಕ್ಟ್ ಆಗಿ ಮಾಡಿದ್ರೆ ಈ ಸಮಸ್ಯೆ ಬರ್ತಾನೆ ಇರ್ಲಿಲ್ಲ. ಹಂಗ್ ಮಾಡ್ಬೋದು. ಅವರು ಕೇಳಿದ್ರೆ ಏನ್ ಹೇಳ್ತಾರೆ, ನಾವು ಅಲ್ಲ ನೀವೇ ಇಷ್ಟು ಅಮೌಂಟ್ ಕಟ್ಟಿದ್ದೀರ ನಂಬಿಕೆ ಮೇಲೆ, ನಾವು ನಂಬಿಕೆ ಮೇಲೆ ಹೋಗಿದ್ದೀವಿ ಅಂತಾರೆ. ಇದಕ್ಕೆ ಹಿಂಗ್ ಮಾತಾಡ್ಬೋದಾ ಅವರು? ಹೇಳ್ತಾ ಇದಾರೆ ಇಲ್ಲಿರೋ ಇವರು. ಅವ್ರು ಅದೇ ಹೇಳಿತ್ತು. ನಾವು ಸಬ್ ಇನ್ಸ್ಪೆಕ್ಟರ್ ಬಂದ್ರು, ಅವ್ರೇನ್ ಹೇಳ್ತಾರೆ, ಇವಾಗ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾವ್ರ ಅಂದ್ರೆ